ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ರಘುಕುಲತಿಲಕ ರಘುರಾಮಚಂದ್ರ ಸೀತಾಪತೆ ಶ್ರೀರಾಮಚಂದ್ರ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಶ್ವೇತಾಂಬರಧರ ಶಿಶಿವಿಲಾಸ ಶ್ರೀಪತೆ ಶ್ರೀ ಸಾಯಿನಾಥ. ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ 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 ಪಾಹಿ ಮಾಂ. ಶ್ರೀನಿವಾಸ 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 ರಕ್ಷ ಮಾಂ. ಸೂಪರ್. ಜೋರಾಗಿ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಮಕ್ಕಳೇ. ವೆಂಕಟೇಶ್ ದೇವರ ಹೆಸರು ಇಟ್ಕೊಂಡಿದ್ದಕ್ಕೂ ದೇವರ ಸ್ತುತಿಗಳನ್ನ ತುಂಬ ಚೆನ್ನಾಗಿ ಆಡ್ತಾ ಇರ್ಕಂದ. ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇರೋ. ನಾನು ನಮ್ಮ ಜನತೆಯಲ್ಲಿ ಕೇಳ್ಕೊಳ್ಳೋದು ಒಂದೇ, ಸಾಧ್ಯವಾದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲ ಇರ್ತಕ್ಕಂಥದ್ದು ನಾವು ಬೆಳೆಸ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಭಜನೆ, ದೇವರ ಸ್ತುತಿಗಳು, ಸ್ಮರಣೆಗಳು, ದೇವರ ಸ್ಮರಣೆ ನಾವು ಯಾವುದೋ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಳೋದಕ್ಕಿಂತ ಇವತ್ತು ಮಹಾಶಿವರಾತ್ರಿ, ಇವತ್ತೊಂದಿನ ಮಾತ್ರ ನಾವು ಪೂರ್ಣ ಜಾಗರಣೆ ಮಾಡಿದ್ರೆ ಮುಗೀತು, ಇನ್ನೊಂದು ವರ್ಷದವರೆಗೆ ಅಂತ ಅನ್ನೋದಕ್ಕಿಂತ ನಮ್ಮ ಮನೆಗಳಲ್ಲಿ ಸಾಧ್ಯವಾದಷ್ಟು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ದೇವರ ಸಾಂಗ್ಗಳನ್ನ ಕೇಳ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು. ಯಾಕೆ ಹೇಳಿ, ಮುಂದಿನ ಪೀಳಿಗೆ ನಮ್ಮನ್ನ ಫಾಲೋ ಮಾಡ್ತಾರೆ. ಈಗೆಲ್ಲ ನಾವು ಹೇಳ್ದಂಗೆ ಕೇಳಲ್ಲ ಮಕ್ಕಳುಗಳು, ಹೋಗಪ್ಪ ನೀನು ಈ ದಾರಿಗೆ ಅಂತಂದ್ರೆ ನಾವು ಹೋಗಿ ತೋರಿಸ್ಬೇಕು. ನಾವು ಒಳ್ಳೆ ಸಂಪ್ರದಾಯ, ಒಳ್ಳೆ ಸಂಸ್ಕಾರನ ಮನೇಲಿ ನಾವು ಕಲ್ತ್ರೆ ಆಟೋಮೆಟಿಕ್ಕಾಗಿ ಮಕ್ಕಳು ಸಹ ಕಲಿತಾರೆ. ನೋಡಿ, ಈ ಒಂದು ಚಿಕ್ಕ ವಯಸ್ಸಿಗೆ ಅದನ್ನ ನೆನಪಿಟ್ಕೊಂಡು ಸ್ಟೇಜ್ ಮೇಲೆ ನಿಂತು ಭಯ ಇಲ್ಲದೆ ಹಾಡೋದಿದೆಯಲ್ಲ, ಅದಕ್ಕೆ ನೀವುಗಳೆಲ್ಲ ಒಂದು ಜೋರ ಚಪ್ಪಾಳೆ ಕೊಡಲೇಬೇಕು. ಥ್ಯಾಂಕ್ ಯು ವೆರಿ ಮಚ್.